ರಾಜ್ಯಾದ್ಯಂತ ಮತ್ತು ಬೆಂಗಳೂರಲ್ಲೂ ಕೂಡ ವಿಶೇಷವಾದಂತಹ ಪೊಲೀಸ್ ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸರ್. ಸಂಬಂಧಪಟ್ಟಂತೆ ಏನೇನು ಈಗಾಗಲೇ ಕಳೆದ ಒಂದು ವಾರದಿಂದ ನಾನು ವಾರದ ಹಿಂದೆನೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅದರ ಜೊತೆಗೆ BBMPಯ ಕಮಿಷನರು, ನಮ್ಮ ಬೆಸ್ಕಾಂ ಚೀಫ್ ಇಂಜಿನಿಯರು, ಆಮೇಲೆ ಇದರ ಜೊತೆಗೆ ಆರೋಗ್ಯ ಇಲಾಖೆಯ ಡೈರೆಕ್ಟ್ರು, ಇವರೆಲ್ಲರನ್ನೂ ಕೂಡ ನಾನು ಸಭೆ ಮಾಡಿ, ಎಕ್ಸೈಸ್ ಕಮಿಷನರು ಇವ್ರನ್ನೆಲ್ಲರನ್ನೂ ಕೂಡ ಸಭೆ ಮಾಡಿ ಅವರವರ ಜವಾಬ್ದಾರಿ ಏನಿದೆ ಈ ಹೊಸ ವರ್ಷದ ಆಚರಣೆಯಲ್ಲಿ ಇಡೀ ರಾಜ್ಯದಲ್ಲಿ ಏನೇನು ಅವರ ಜವಾಬ್ದಾರಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಸೇರಿ ಏನು ಈ ಆಚರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಗಲಾಟೆಗಳಾಗುತ್ತೆ, ಕೆಲವು ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆಗುತ್ತೆ. ವಿಶೇಷವಾಗಿ MG ರೋಡು, ಬ್ರಿಗೇಡ್ ರೋಡು, ಈ ಥರ ಅಲ್ಲಿ ಹೆಚ್ಚು ಜನ ಸೇರ್ತಾರೆ, ವಿಶೇಷವಾಗಿ ಯುವಕರು ಸೇರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ಗಲಾಟೆಗಳಾಗಿದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ಏನು ತಳ್ಳಾಟ ಮಾಡಿ ಅದೆಲ್ಲ ಮಾಡತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತೇಳಿ ಪೊಲೀಸ್ ಹೆಲ್ಪ್ ಡೆಸ್ಕ್ ಇರ್ಬೋದು, ಆಮೇಲೆ ಆ್ಯಂಬ್ಯುಲೆನ್ಸಸ್ ಇರ್ಬೋದು, ಪವರ್ ಕನೆಕ್ಷನ್ಸು, ಅಕಸ್ಮಾತ್ ಪವರ್ ಹೋಗ್ಬಿಟ್ರೆ ಏನು ಮಾಡಬೇಕು ಅಂತ ಈ ಥರದ್ದೆಲ್ಲ ಕೆಲವು ವಿಚಾರಗಳಲ್ಲಿ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಈ ಆಚರಣೆಯಲ್ಲಿ ಸಂತೋಷದಿಂದ ಅವರೆಲ್ಲ ಆಚರಣೆ ಮಾಡ್ತಾರೆ. ನಾವು ಅಷ್ಟಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಆದರೆ ಯಾವುದೂ ಅಹಿತಕರವಾದ ಘಟನೆ ನಡೀಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಇಲ್ಲ, ಕೋವಿಡ್ ಬಗ್ಗೆ ನಾವು ಆರೋಗ್ಯ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸಭೆಯಲ್ಲಿದ್ದರು. ಅವರು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ವಯಸ್ಸಾದವರು ಸ್ವಲ್ಪ ಹೆಚ್ಚಿನ 60-65 ಈಗಾಗಲೇ ನಮಗೆ ಅಡ್ವೈಸರಿ ಇಶ್ಯೂ ಮಾಡಿದ್ದಾರೆ. 60 ವರ್ಷದ ಮೇಲಿನವರು ಎಲ್ಲಿ ಜನ ಸಂದಣಿ ಜಾಸ್ತಿ ಇದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಸ್ಕ್ ಎಲ್ಲ ಹಾಕೋಬೇಕು ಅಂತ ಅದನ್ನು ಸ್ವಲ್ಪ ನಾವು ಅನೌನ್ಸ್ ಮಾಡ್ತೀವಿ, ಪ್ರಕಟಣೆ ಮಾಡಿದ್ದೇವೆ ಈಗಾಗಲೇ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ. ಸರ್, ಇವರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಕ್ಕಂಥದ್ದು, ಸರ್ಕಾರನ ಕಿವಿ ಹಿಂಡ್ತಕ್ಕಂಥ ರಾಯರೆಡ್ಡಿ ಅವರಾಗಿರ್ಬೋದು, BR ಪಾಟೀಲ್ ಆಗಿರ್ಬೋದು, ಅವರಿಗೆಲ್ಲ ಸ್ಥಾನಮಾನ ಕೊಡಲಾಗಿದೆ. ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಸಲಹೆಗಳು ಹಾಗಾಗಿ ಅವರ ಕಣ್ತಪ್ಪಿ ಹೋಗಬಾರ್ದು ಅಂಥೇಳಿ ಈ ಇಲಾಖೆಗಳಲ್ಲಿ ಏನಾಗುತ್ತೆ, ಒಂದು ಸಂದರ್ಭ ಮುಖ್ಯಮಂತ್ರಿಗಳು ಎಲ್ಲವನ್ನೂ ನೋಡೋದಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ ನಾವು ಹೆಚ್ಚು ಈ ಬಾರಿ ಹಣ ಸಂಗ್ರಹಣೆ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ಹಣ ಬರುವಂಥದ್ದು, ಅನವಶ್ಯಕವಾದ ವೆಚ್ಚ ನಿಲ್ಲಿಸುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತೇಳಿ ರಾಯರೆಡ್ಡಿಯವರು ಸ್ವಲ್ಪ ಈ ಹಣಕಾಸು ವಿಚಾರದಲ್ಲಿ ಅವರಿಗೆ ಒಂದಿಷ್ಟು ಹೆಚ್ಚು ನಾಲೆಡ್ಜ್ ಇದೆ. ಅದಕ್ಕಾಗಿ ಅವ್ರನ್ನ ಅಡ್ವೈಸರ್ ಅಂತ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಹೋಗೋದಕ್ಕಿಂತ ಕೈ ತಪ್ಪಿ ಹೋಗಿ ಬಾಯಿ ತಪ್ಪಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಹತ್ತಿರ ಇಟ್ಕೊಂಡಿದ್ದಾರೆ ಅಂತ. ಅಲ್ಲ, ಅದು ವಿಶ್ಲೇಷಣೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ವಿಶ್ಲೇಷಣೆ ಮಾಡೋದಕ್ಕೆ ಇತಿಮಿತಿ ಏನಿಲ್ವಲ್ಲ, ಹೆಂಗೆ ಬೇಕಾದರೂ ಹೇಳ್ಕೋಬೋದು ನಾವು. ಕುಮಾರಸ್ವಾಮಿ ಹೇಳಿದ್ದಾರೆ, ವಿಧಾನಸಭೆನ ಗಂಜಿ ಕೇಂದ್ರ ಮಾಡಕ್ಕೆ ಹೊರಟಿದ್ದಾರೆ, ಬರಗಾಲದ ಪರಿಸ್ಥಿತಿಯಲ್ಲಿ ಇಂಥ ಮತ್ತೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ. ಅವ್ರ ಬಗ್ಗೆ ನಾವು ಮಾತಾಡದೇ ಇರೋದೇ ಒಳ್ಳೆಯದು. ಅವ್ರ ಬಗ್ಗೆ ಮಾತಾಡೋದೇ ಒಳ್ಳೆಯದಲ್ಲ. ಅವರು ಅಂಥ ಮಾತುಗಳು ಆಡ್ತಿರ್ತಾರೆ. ಅದಕ್ಕಾಗಿ ಅವ್ರನ್ನ ಹಾಗೆ ಮಾತಾಡಿ ಅಂತ ಬಿಟ್ಬಿಡೋದು ವಾಸಿ. ಸರ್, ಈಗ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಬಂಧನದ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿದಿರಿ ಮುಖ್ಯಮಂತ್ರಿಗಳೇ. ಅಲ್ಲ, ಇದು ಅನ್ಆಥರೈಸ್ಡ್ ಆಗಿ ಮರ ಕಡ್ದಿದ್ದಾರೆ, ಹೌದಾ? ಅದು ನಿಜ ಅಲ್ವಾ? ಅದಂತೂ ನಿಜ. ಅನ್ಆಥರೈಸ್ಡ್ ಆಗಿ ಕಡ್ದಿದ್ದಾರೆ ಅನ್ನೋದು ನಿಜ. ಅದಕ್ಕೆ ಕಾನೂನಿದೆ, ನೀವು ಆಥರೈಸ್ಡ್ ಆಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ
ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ? ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕೆ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಸರ್ ಎಚ್ ಆಂಜನೇಯವರು ಒಂದು ಹೇಳಿಕೆ ಕೊಟ್ಟಿದೆ ಸರ್, ಆ ಮಂದಿರ ಕಟ್ಟೋಕೆ ಸಾವಿರಾರು ಕೋಟಿ ಖರ್ಚು ಮಾಡೋದ್ ಬದಲು ಬಡವರ ಉದ್ಧಾರಕ್ಕಾಗಿ ಹಣ ಮೀಸಲಿಡಬೇಕಾಗಿತ್ತು. ನೋಡ್ರಿ, ಒಂದು ಹೇಳ್ತೀನಿ ನಿಮಗೆ, ಅವ್ರು ಏನು ಹೇಳಿದ್ದಾರೆ, ನೀವೇನು ಹೇಳ್ತೀರಿ? ಎಲ್ಲ ಹೇಳಿದವ್ರಿಗೆ ಎಲ್ಲ ನಾನು ರಿಯಾಕ್ಟ್ ಮಾಡಬೇಕಾ? ಹೇಳಿ. ಹೇಳಿದವ್ರ ಮಾತಿಗೆಲ್ಲ ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಹೇಳಿಕೆಗಳು ಬರ್ತಾನೆ ಇದೆ. ಎಲ್ಲರಿಗೂ ನಾವು ಉತ್ತರ ಕೊಡೋಕ್ಕಾಗುತ್ತಾ? ಸರ್ಕಾರ ಜವಾಬ್ದಾರಿಯುತವಾಗಿ ಯಾವ ವಿಚಾರದಲ್ಲಿ ನಾವು ಪ್ರತಿಕ್ರಿಯೆ ಮಾಡಬೇಕು ಅದಕ್ಕೆ ಖಂಡಿತ ಮಾಡೋಣ. ಆದರೆ ಎಲ್ಲರೂ ಹೇಳಿದ್ದವ್ರಿಗೆಲ್ಲನೂ ನಾವು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ರಾಜ್ಯದ ಜನತೆಗೆ ಬರ್ತಕ್ಕಂಥ ಹೊಸ ವರ್ಷ 2024 ಹರುಷ ತರಲಿ ಅಂಥೇಳಿ ನಾನು ಹಾರೈಸ್ತೇನೆ. ನಮಗೆ ಅನೇಕ ಸವಾಲುಗಳು ಪ್ರತಿ ವರ್ಷ ಹೊಸದಾಗಿ ಬರ್ತಾ ಇರುತ್ತೆ. ಹಿಂದೆ ಕೋವಿಡ್-19 ಬಂದಾಗಲೂ ಕೂಡ ಇಡೀ ಜಗತ್ತೇ ಹಳ್ಳಾಡೋಯ್ತು. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಸಾವಿರಾರು ಜನ ತಮ್ಮ ಸಾವನ್ನಪ್ಪಿದ್ರು. ಆದ್ದರಿಂದ ಈ ಬಾರಿ ಮುಂದೆ ಬರ್ತಕ್ಕಂಥ ವರ್ಷ ಅಂಥ ಯಾವುದೇ ಸವಾಲುಗಳು ಬರದೇ ಇರಲಿ, ಜನಸಮುದಾಯ ಶಾಂತಿಯಿಂದ, ನೆಮ್ಮದಿಯಿಂದ, ಸಹೋದರತ್ವ ಭಾವನೆಯಿಂದ ಜೀವನವನ್ನು ನಡೆಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.